ಇನ್ನ ಮಿಥುನ ರಾಶಿಯವರಿಗೆ ಈ ವರ್ಷ ಭವಿಷ್ಯ ಹೇಗಿರುತ್ತೆ, ಯುಗಾದಿ ಭವಿಷ್ಯ ಅಂತ ನಾವು ನೋಡಿದಾಗ ನೋಡಿ, ಮಿಥುನ ರಾಶಿಯವರಿಗೆ ಪ್ರಮುಖವಾಗಿ ಗುರು ಜನ್ಮಕ್ಕೆ ಬರ್ತಾನೆ ಈ ವರ್ಷ. ಮತ್ತೆ ಅದರ ಜೊತೆಗೆ ಶನಿಯ ಫಲದಿಂದನೂ ಸಹ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗುವಂಥದ್ದು ಇರುತ್ತೆ. ಏನಪ್ಪ ಕೆಲಸ ಕಾರ್ಯಗಳಂತ ಹೇಳಿದ್ರೆ, ನೋಡಿ, ಗೌರ್ಮೆಂಟ್ ಕೆಲಸದಲ್ಲಿ ಯಾರಾದರೂ ನೀವು ಸೇವೆ ಮಾಡ್ತಾ ಇದ್ದೀರಾ, ಅಥವಾ ಈ ಗೌರ್ಮೆಂಟ್ ಕೆಲಸದಲ್ಲಿ ಏನಾದರೂ ಈ ಕೆಲವೊಂದು ಉನ್ನತ ಹುದ್ದೆಯಲ್ಲಿ ಇರ್ತಾರೆ, ಐಎಎಸ್ ಮತ್ತೆ ಕೆಎಎಸ್ ಎಲ್ಲ ಓದಿ ತಹಸೀಲ್ದಾರ್ ಆಗಿರ್ತಾರೆ, ಅಥವಾ ಇನ್ಯಾವುದೋ ಕೆಲವೊಂದೆಲ್ಲ SP ಇಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತವರಿಗೆ ಕೆಲಸದ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವಂತದ್ದಿರುತ್ತೆ. ಮತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ. ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಜನ್ಮ ಗುರು ದುಃಖವನ್ನ ಅನುಭವಿಸುತ್ತಾರೆ ಅಂತ ಹೇಳುತ್ತೆ. ಅಂದ್ರೆ ಯಾವಾಗ್ಲೂ ಟೆನ್ಷನ್, ಯೋಚನೆ, ಚಿಂತೆ, ದುಡ್ಡಿನ ಅಭಾವ, ಈ ರೀತಿ ಸಮಸ್ಯೆ ಬರುತ್ತೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಕೋಬೇಕು, ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೇಕು. ಯಾರಿಗಾದ್ರೂ ದುಡ್ಡು ಅಗತ್ಯ ಇದ್ರೆ ಮಾತ್ರ ಅದನ್ನ ನೀವು ಉಪಯೋಗಿಸಿ, ಇಲ್ಲ ಅಂತ ಹೇಳಿದ್ರೆ ಬೇಡವಾದಂತದಕ್ಕೆ ಯಾವುದೋ ಒಂದು ಕಾರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಅಥವಾ ನಿಮ್ಗೆ ಅಲ್ಲಿ ಯಾವುದೋ ಜಮೀನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವೇ ಸಾಲಕ್ಕೆ ಸಿಕ್ಕಾಕೊಳ್ಳೋದು, ಈ ತರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಆದಷ್ಟು ಗುರು ಆರಾಧನೆ ನೀವು ತಿಂಗಳಿಗೊಂದ್ಸತಿನೋ ಗುರು ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಸ್ವಲ್ಪ ಕಡಲೆಕಾಳು ದಾನ ಕೊಡುವಂಥದ್ದು, ಸ್ವಲ್ಪ ಗುರು ಮಂತ್ರವನ್ನ ಜಪ ಮಾಡುವಂಥದ್ದು, ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನುವಂಥ ಮಂತ್ರವನ್ನ, ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದು. ಇದನ್ನ ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಮ ಏನಿದೆ ಆರ್ಥಿಕ ಸಂಕಷ್ಟಗಳು, ಸಮಸ್ಯೆಗಳಿಂದ ಕಡಿಮೆ ಆಗ್ಲಿಕ್ಕಾಗುತ್ತೆ. ಆದ್ರೆ ಒಟ್ಟಾರೆ ಮಿಥುನ ರಾಶಿಯವರು ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಒಳ್ಳೇದು. ಈ ಸಂವತ್ಸರ ಏನಿದೆ ಯುಗಾದಿಯಿಂದ ಯುಗಾದಿವರೆಗೂ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ. ಅದರ ಜೊತೆಗೆ ಕೆಲಸದ ಮೇಲೆ ಹೆಚ್ಚು ಹೊಡೆತ ಬೀಳುತ್ತೆ, ಕೆಲಸ ಕಳ್ಕೊಳ್ಳುವಂಥದ್ದು, ಕೆಲಸದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು, ಇವೆಲ್ಲ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಕೆಲಸ ಬಿಡಕ್ ಹೋಗ್ಬಿಡಿ, ಇರೋ ಕೆಲಸದಲ್ಲೇ ಮಾಡ್ಕೊಂಡು ಹೋಗಿ. ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗೃತೆ ವಹಿಸೋದು ಬಹಳ ಸೂಕ್ತ.